ಮಂಡ್ಯದ ಕೆರಗೋಡಿನಲ್ಲಿ ಹನುಮಧ್ವಜ ತೆರವು ಮಾಡಿದಂಥ ವಿಚಾರ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಈಗ ನಾನು ಮಂಡ್ಯದ ಕೆರಗೋಡಿನಲ್ಲಿದ್ದೇನೆ. ಇದು ಈ ಒಂದು ಸ್ಥಳದಲ್ಲಿ ಹನುಮಧ್ವಜವನ್ನು ಹಾರಾಟ ಮಾಡಲಾಗ್ತಾ ಇತ್ತು. ಅಂದರೆ ಈ ಗ್ರಾಮಸ್ಥರು ಒಂದು ಸ್ತಂಭವನ್ನು ಸ್ಥಾಪನೆ ಮಾಡಿ ಇಲ್ಲಿ ಹನುಮಧ್ವಜವನ್ನು ಹಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ರು. ಆದರೆ ಈ ಒಂದು ಪ್ರದೇಶದಲ್ಲಿ ಹನುಮಧ್ವಜ ಹಾರಾಟ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಇದನ್ನು ತೆರವು ಮಾಡಿದ್ದು. ತೆರವು ಮಾಡಿರೋ ಕಾರಣಕ್ಕೋಸ್ಕರ ಸಾಕಷ್ಟು ಗಲಾಟೆಗಳು ನಡೀತು, ವಿವಾದ ರಾಜ್ಯದಂತೆ ಎಬ್ಬಿರುವಂಥದ್ದು. ಅದರಲ್ಲೂ ಕೂಡ ಇದು ಒಂದು ರೀತಿಯಲ್ಲಿ ರಾಜಕೀಯ ತಿರುವನ್ನು ಪಡ್ಕೊಂಡಿರುವಂಥದ್ದು. ಈಗ ಸದ್ಯಕ್ಕೆ ಏನು ಕೆರಗೋಡು ಗ್ರಾಮದಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿರುವಂಥದ್ದು. ಈಗಾಗಲೇ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕೆರಗೋಡಿನಿಂದ ಮಂಡ್ಯದವರೆಗೆ BJP ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಒಂದು ಮೆರವಣಿಗೆ ಹೋಗ್ತಾರೆ. ಈ ಕಾರಣದಿಂದಾಗಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿರುವಂಥದ್ದು. ಅದೇ ರೀತಿ ಸ್ತಂಭ ಏನಿದೆ, ಸ್ತಂಭದ ಸುತ್ತಮುತ್ತ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅದೇ ರೀತಿ ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು, ಇನ್ಯಾರು ಒಳ ಪ್ರವೇಶ ಮಾಡಬಾರ್ದು, ಯಾರಾದರೂ ಎಲ್ಲರ ಮೇಲೆ ನಿಗಾ ಇಡೋಕ್ಕೋಸ್ಕರ CC ಕ್ಯಾಮ್ರಾವನ್ನು ಪುನಃ ಪೊಲೀಸ್ ಇಲಾಖೆ ಅಳವಡಿಸಿರುವಂಥದ್ದು. ಯಾಕಂತಂದರೆ ಇಲ್ಲಿ ಸಾಕಷ್ಟು ಗಲಾಟೆ ನಡೆದಿತ್ತು, ನಿನ್ನೆ ಕೂಡ ಲಾಠಿ ಚಾರ್ಜ್ ಆಗಿತ್ತು. ಇವೆಲ್ಲ ಕಾರಣಕ್ಕೋಸ್ಕರ ಈ ಒಂದು ಪ್ರದೇಶ ಒಂದು ರೀತಿಯಲ್ಲಿ ಸೂಕ್ಷ್ಮವಾದಂಥ ಪ್ರದೇಶ ಆಗಿರೋ ಕಾರಣಕ್ಕೋಸ್ಕರ ಇಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿದೆ. ಅದೇ ರೀತಿಯಾದಂಥ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಪೊಲೀಸರನ್ನು ಈಗಾಗಲೇ ಕರೆಸಿಕೊಂಡಿರುವಂಥದ್ದು. ಸ್ಥಳದಲ್ಲಿ ಸಾಕಷ್ಟು ಬಂದೋಬಸ್ತನ್ನು ಕೂಡ ಏರ್ಪಡಿಸಿರುವುದು. ಒಟ್ಟಾರೆಯಾಗಿ ಏನು ಸಾಕಷ್ಟು ವಿವಾದಿತ ಸ್ಥಳವಾಗಿ ಇದು ಮಾರ್ಪಡ್ತಾ ಇದೆ. ಇದು ಈ ನಂತರ ಯಾವ ರೀತಿಯಾದಂಥ ಸ್ವರೂಪ ಪಡ್ಕೊಳುತ್ತೆ ಅನ್ನುವಂಥದ್ದು ಒಟ್ಟಿನಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯಕ್ಕಂತೂ ಒಂದು ರೀತಿಯಲ್ಲಿ ಈ ಒಂದು ಸ್ಥಳ ವಿವಾದಿತ ಸ್ಥಳವಾಗಿ ಮಾರ್ಪಾಡಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಳಿ, TV9 ಮಂಡ್ಯ.